ಎಲ್ರಿಗೂ ನಮಸ್ಕಾರ. ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸುವಂಥ ಈ ಒಂದು ಹೋಮ್ ರೆಮಿಡಿ ತುಂಬಾ ಅದ್ಭುತವಾದಂಥ ಹೋಮ್ ರೆಮಿಡಿ. ತೂಕ ಜಾಸ್ತಿ ಮಾಡ್ಕೊಳ್ಬೇಕು ಅನ್ನೋರಿಗೆ ಒಂದು ಬೆಸ್ಟ್ ಮನೆಮದ್ದು ಇದು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅಲ್ವಾ. ನಾವು ಪ್ರತಿನಿತ್ಯ ಏನು ಆಹಾರ ತಗೋತೀವಿ, ಯಾವ ರೀತಿ ನಮ್ಮ ತೂಕವನ್ನು ಸಮತೋಲನದಲ್ಲಿ ಇಟ್ಕೊಳ್ತೀವಿ ತುಂಬಾ ಮುಖ್ಯವಾಗಿರುತ್ತದೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ. ಇನ್ನು ಕೆಲವೊಂದು ಡ್ರೈ ಫ್ರೂಟ್ಸ್ಗಳು, ಕೆಲವೊಂದು ತರಕಾರಿಗಳು, ಕೆಲವೊಂದು ಫ್ರೆಶ್ ಫ್ರೂಟ್ಸ್ಗಳು ತಿನ್ನುವುದರಿಂದ ನಮ್ಮ ಆರೋಗ್ಯ ದುಪ್ಪಟ್ಟವಾಗಿರುತ್ತದೆ ಅಂತ ಹೇಳ್ಬೋದು. ಖರ್ಜೂರವನ್ನು ಆಲ್ಮೋಸ್ಟು ನಾವೆಲ್ಲರೂ ತಿಂದೇ ತಿಂತೀವಿ. ಇನ್ನು ಖರ್ಜೂರವನ್ನು ಕೆಲವೊಬ್ಬರು ತಿಂತಾರೆ, ಕೆಲವೊಬ್ಬರು ಪೇಸ್ಟ್ ಮಾಡಿ ತಿಂತಾರೆ, ಕೆಲವರು ಬೇರೆ ಬೇರೆ ರೆಸಿಪಿಗಳನ್ನಾಗಿ ಮಾಡಿ ಕೂಡ ತಿಂತಾರೆ. ಇವತ್ತು ನಾನು ಖರ್ಜೂರವನ್ನು ಹಾಲಿನಲ್ಲೇ ಬಳಸುವುದರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಇನ್ನುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಪ್ರತಿನಿತ್ಯ ನಾವು ಖರ್ಜೂರವನ್ನು ಹಾಗೇ ತಿನ್ನುವ ಬದಲಾಗಿ ಹಾಲಿನಲ್ಲಿ ಬಳಸಿ ತಿನ್ನುವುದರಿಂದ ನಮಗೆ ಅದರ ಪ್ರಯೋಜನಗಳು ಡಬಲ್ ಆಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಇದರ ಬೆನಿಫಿಟ್ಸ್ ನಮಗೆ ಏನಂದರೆ ನಮ್ಮ ಮಾಂಸಖಂಡಗಳು ಸ್ಟ್ರಾಂಗ್ ಆಗಿ ಇರಲಿಕ್ಕೆ ಸಹಾಯವಾಗುತ್ತೆ. ಪ್ರೋಟೀನ್ಸ್ ಹೇರಳವಾಗಿ ಸಿಗುತ್ತೆ ಖರ್ಜೂರ ಮತ್ತು ಹಾಲಿನಲ್ಲಿ ಎರಡರಲ್ಲೂ ಕೂಡ. ಇದರಿಂದಾಗಿ ನಮ್ಮ ಮಾಂಸಖಂಡಗಳು ಮಸಲ್ಸ್ಗಳ ಬೆಳವಣಿಗೆಗೆ ಸಹಾಯವಾಗುತ್ತೆ. ಹಾಗೆಯೇ ಮಸಲ್ಸ್ ತುಂಬ ಸ್ಟ್ರಾಂಗ್ ಆಗಿ ಇರಲಿಕ್ಕೆ ಸಹಾಯವಾಗುತ್ತೆ. ಅದೇ ರೀತಿ ಈ ಮೂಳೆಗಳ ಮತ್ತು ಮಾಂಸಖಂಡಗಳ ಬೆಳವಣಿಗೆಗೆ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ಸ್ ಅಗತ್ಯವಾಗಿ ಬೇಕಾಗಿರುವುದರಿಂದ ಈ ಮಿಶ್ರಣದಲ್ಲಿರುವಂತಹ ರಿಚ್ ಆದ ಕ್ಯಾಲ್ಸಿಯಂ ಮೂಳೆಗಳ ಬೆಳವಣಿಗೆಗೆ ತುಂಬಾನೇ ಸಹಾಯವಾಗುತ್ತದೆ. ಮಕ್ಕಳಿಗೆ ಈ ಹಾಲು ಮತ್ತು ಖರ್ಜೂರ ಎರಡನ್ನೂ ಸೇರಿಸಿ ಕೊಡುವುದರಿಂದ ಮಕ್ಕಳ ದೇಹಕ್ಕೆ ಒಂದು ಒಳ್ಳೆ ಎನರ್ಜಿಯನ್ನು ಕೊಡುತ್ತೆ. ಮಕ್ಕಳ ಬೆಳವಣಿಗೆಗೆ ತುಂಬಾನೇ ಸಹಾಯವಾಗುತ್ತೆ. ನಮ್ಮ ದೇಹ ತುಂಬಾನೇ ಸ್ಟ್ರಾಂಗ್ ಆಗಲಿಕ್ಕೆ ಕಾರಣ ಅಂತ ಹೇಳ್ಬೋದು. ಈ ಖರ್ಜೂರ ಮತ್ತು ಹಾಲು ಇದೆರಡರ ಮಿಶ್ರಣವನ್ನು ತೆಗೆದುಕೊಳ್ಳುವುದರಿಂದ ನಾವು ಹೆಚ್ಚು ಆ್ಯಕ್ಟಿವ್ ಆಗಿ ಇರಲಿಕ್ಕೆ ಸಹಾಯವಾಗುತ್ತೆ. ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಏನಂದರೆ ಯಾರು ಅನೆಮಿಯಾ ಪೇಷಂಟ್ ಇರ್ತಾರೆ, ತುಂಬಾ ಅನೆಮಿಯಾ ಇರುತ್ತೆ, ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಅಂಥವರಿಗೆ ಹೇಳಿ ಮಾಡಿಸಿದಂಥ ಮನೆಮದ್ದು ಅಂತಲೇ ಹೇಳ್ಬೋದು. ಕಬ್ಬಿಣಾಂಶ ಹೇರಳವಾಗಿ ಸಿಗುತ್ತೆ ನಮಗೆ ಖರ್ಜೂರದಲ್ಲಿ. ಇದನ್ನು ಹಾಲಿನಲ್ಲಿ ಬಳಸುವುದರಿಂದ ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಕೂಡ ಇರೋದಿಲ್ಲ, ಹಾಗೆ ರಕ್ತದ ಕೊರತೆ ಕೂಡ ಉಂಟಾಗುವುದಿಲ್ಲ. ಅದರ ಜೊತೆಯಲ್ಲಿ ಯಾರು ಹಿಮೋಗ್ಲೋಬಿನ್ ಕೊರತೆಯಿಂದ ಬಳಲ್ತಾ ಇರ್ತಾರೋ ಅಂಥವರಿಗೆ ಇದು ಒಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು ಈ ಖರ್ಜೂರ ಮತ್ತು ಹಾಲು. ಇನ್ನು ಇದು ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ತುಂಬಾ ಒಳ್ಳೆಯ ಮನೆಮದ್ದು ಅಂತ ಹೇಳ್ಬೋದು. ನಾವು ಪ್ರತಿನಿತ್ಯ ಖರ್ಜೂರ ಮತ್ತು ಹಾಲನ್ನು ಬಳಸುವುದರಿಂದ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಹಾಯಕವಾಗುತ್ತೆ. ಹಾಗೆ ಇದು ನಮ್ಮ ಚರ್ಮವನ್ನು ಕಾಪಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಚರ್ಮವನ್ನು ಒಂದು ಹೊಳಪು ಬರಲಿಕ್ಕೆ, ಚರ್ಮದಲ್ಲಿರುವಂಥ ಸುಕ್ಕನ್ನು ಹೋಗಲಾಡಿಸಲಿಕ್ಕೆ, ನಮ್ಮ ಚರ್ಮದ ಕಾಂತಿಯನ್ನು ಜಾಸ್ತಿ ಮಾಡಲಿಕ್ಕೆ ಈ ಒಂದು ಖರ್ಜೂರ ಮತ್ತು ಹಾಲು ತುಂಬಾ ಒಳ್ಳೆಯದು. ಇನ್ನೊಂದು ಮುಖ್ಯವಾದ ಬೆನಿಫಿಟ್ಸ್ ಏನಂದರೆ ತೂಕವನ್ನು ತುಂಬ ಜನ ಕಡಿಮೆ ತೂಕ ಇರ್ತಾರೆ, ಅಂಥವರು ತೂಕವನ್ನು ಜಾಸ್ತಿ ಮಾಡಿಕೊಳ್ಳೋದು ಅವರಿಗೆ ತುಂಬಾ ಕಷ್ಟವಾಗಿರುತ್ತೆ. ಅದರಲ್ಲೂ ಅವರು ಆರೋಗ್ಯಕರವಾಗಿ ತೂಕವನ್ನು ಜಾಸ್ತಿ ಮಾಡಿಕೊಳ್ಬೇಕು ಅಂದರೆ ಯಾವುದೇ ಸ್ಟೆರಾಯ್ಡ್ ಫುಡ್ಗಳ ಮೊರೆ ಹೋಗದೆ ಅಂಥವರಿಗೆ ಸುಲಭವಾದ ಮನೆಮದ್ದು ಅಂತ ಹೇಳ್ಬೋದು, ಸುಲಭ ಪರಿಹಾರ ಅಂತ ಹೇಳ್ಬೋದು ಈ ಖರ್ಜೂರ ಮತ್ತು ಹಾಲು. ಇನ್ನು ಬೆಳೆಯುವ ಮಕ್ಕಳಿಗೆ ಇದು ತುಂಬಾ ಒಳ್ಳೆಯದು. ಮಕ್ಕಳ ಬೆಳವಣಿಗೆಯಲ್ಲಿ ತುಂಬ ಮಹತ್ವವಾದ ಪಾತ್ರ ವಹಿಸುತ್ತೆ. ಮಕ್ಕಳು ತುಂಬ ಸ್ಟ್ರಾಂಗ್ ಆಗಿ ಇರಬೇಕು, ಅವರ ಇಮ್ಯುನಿಟಿ ಜಾಸ್ತಿ ಆಗಬೇಕು, ಅವರ ನೆನಪಿನ ಶಕ್ತಿ ಜಾಸ್ತಿ ಆಗಬೇಕು, ಇನ್ನು ಅವರ ಮೂಳೆಗಳ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಅವರಿಗೆ ನಾವು ಪ್ರತಿನಿತ್ಯ ಖರ್ಜೂರ ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಕೊಡೋದು ತುಂಬಾ ಸಹಾಯವಾಗುತ್ತೆ. ಇವಾಗ ಇದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಇಲ್ಲಿ ನಾನು ಒಂದು 5 ಖರ್ಜೂರವನ್ನು ತೆಗೆದುಕೊಂಡಿದ್ದೀನಿ. ಈ ಖರ್ಜೂರವನ್ನು ಮೊದಲಿಗೆ ನೀರಿನಲ್ಲಿ ವಾಶ್ ಮಾಡಿಕೊಂಡು ಸ್ವಲ್ಪ ಬಟ್ಟೆಯಿಂದ ಒರೆಸ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಒಂದು ಬೌಲಲ್ಲಿ ಹಾಕಿ 1 ಗ್ಲಾಸ್ ಹಾಲನ್ನು ಹಾಕಿ ನಾವು ಒಂದು ನೈಟ್ ಫುಲ್ಲು ನೆನೆಸಿಡಬೇಕಾಗತ್ತೆ. 1 ಲೋಟ ಹಾಲು ಹಾಕಿದರೆ ನೆನೆಸಿಟ್ರೆ ಸಾಕಾಗುತ್ತೆ. ರಾತ್ರಿ ಮಲಗೋ ಮುಂಚೆ ಈ ರೀತಿ ನೆನೆಸಿಟ್ಟು ಬೆಳಗ್ಗೆ ತೆಗೆದು ನೋಡಿದರೆ ಬೆಳಿಗ್ಗೆ ಎದ್ದು ಬೇಕಂದರೆ ನೀವು ಆ ಹಾಲನ್ನು ಕುದಿಸ್ಬೋದು. ಇಲ್ಲಾಂದರೆ ಆಲ್ರೆಡಿ ಕುದಿಸಿರುವಂಥ ಹಾಲೇ ಆಗಿದ್ದರೆ ನೀವು ಮತ್ತೆ ಕುದಿಸೋದು ಬೇಡ. ಆ ಖರ್ಜೂರವನ್ನು ಹಾಗೆ ತಿನ್ಬೋದು, ಹಾಲನ್ನು ಕುಡಿಬೋದು. ಇದರಿಂದಾಗಿ ನಿಮ್ಮ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಲಿಕ್ಕೆ ತುಂಬಾ ಸಹಾಯವಾಗುತ್ತೆ ಈ ಒಂದು ಮಿಶ್ರಣ. ನೋಡಿದ್ರಲ್ಲ, ಖರ್ಜೂರ ಮತ್ತು ಈ ಹಾಲಿನ ಮಿಶ್ರಣ ನಮ್ಮ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು
ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ಹೋಮ್ ರೆಮಿಡಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.